ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಮನೆಯವ್ರಿಗೆ ಟಿಫನ್ನು ಪುಳಿಯೋಗರೆ ಮಾಡಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ತಡಿ ಭೂಮಿಗೊಂದು ಕಾಲ್ ಮಾಡೋಣ ಅಂದ್ಕೊಂಡು ಅಕ್ಕನ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ಆಮೇಲೆ ನಮ್ಮ ಮನೆಯವರು ಕೂಡ ಮಾಡಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಮತ್ತು ನಮ್ಮ ಅಕ್ಕನ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಸ್ನಾನಕ್ಕೆ ಹೋಗಲಿಲ್ಲ. ಸೊ ಇವಾಗ ಜಸ್ಟು ನಂದು ಸ್ನಾನ ಆಯಿತು. ಇವತ್ತು ಮಂಡೇ ಅಲ್ವಾ, ಸೊ ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಎವ್ವಿ ಮಳೆ. ಏನಪ್ಪ ಈ ಮಳೆ ಬಂದರೆ ಏನು ಅಂದರೆ ಬರೀ ಮಲ್ಕೊಬಿಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಬಿಸಿಲಿದ್ರೆ ಅಷ್ಟೇ ಆ್ಯಕ್ಟಿವ್ ಆಗಿರೋಕ್ಕಾಗೋದು. ಮಳೆ ಬಂತಂದರೆ ಫಸ್ಟ್ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಅನ್ಸೋದು, ಇನ್ನೇನು ಅನಿಸಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಎವ್ರಿ ಡೇ ಬಟ್ಟೆ ಒಗಿತಾ ಇದ್ದೀನಿ. ಅಂದರೆ ಮಿಷಿನ್ಗೆ ಹಾಕೋದು ಇಲ್ಲ ಕೈಲಿ ಹೋಗಿದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಒಂದು ಈಚೆ ಹೋದ್ರೂ ಕೂಡ ನಾವು ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತೀವಲ್ವ, ಅಂದರೆ ಅದು ಹೊಸ ಬಟ್ಟೆಗಳು ಹಾಕ್ಕೊಂಡು ಹೋಗ್ತೀವಲ್ವ. ಸೊ ಅದನ್ನು ನಾನು ಮಿಷಿನ್ಗೆ ಹಾಕಲ್ಲ. ಮಿಷಿನ್ಗೆ ಹಾಕಿದ್ರೆ ನನಗೇನೋ ಒಂಥರ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೈಲೇ ಒಗಿಬೇಕಲ್ವ. ಸೊ ಎವ್ರಿ ಡೇ ಬಟ್ಟೆ ಇರುತ್ತೆ. ನೆನ್ನೆ ಒಗ್ದಿದ್ದ ಬಟ್ಟೆನೇ ಇನ್ನೂ ಒಣಗಿರಲಿಲ್ಲ. ನಾನು ಮತ್ತೆ ಇವತ್ತು ಕೂಡ ಒಗ್ದಿದ್ದೆ, ಅದು ಕೂಡ ಒಣಗೇ ಇಲ್ಲ ಬಟ್ಟೆ. ಈಗ ನಾನು ಟಿಫನ್ ಏನೋ ಆಯಿತು, ಪುಳಿಯೋಗರೆ ತಿಂದಾಯಿತು. ತಿನ್ಕೊಂಡೇ ಭೂಮಿ ಅಕ್ಕನ ಜೊತೆ ಮಾತಾಡ್ತಾ ಇದ್ದಿದ್ದು. ಇವಾಗ ನಾನು ಕೂಡ ಟಿಫನ್ ಏನೋ ಆಯಿತು, ಬಟ್ ನಾನು ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಅಂದರೆ ಇವಾಗ ಮಧ್ಯಾಹ್ನಕ್ಕೆ ಅಂತ ಏನು ಮಾಡಲ್ಲ, ಇವಾಗ ಪುಳಿಯೋಗರೆನೇ ಐತೆ, ಅದನ್ನೇ ನಾನು ತಿನ್ಕೊಬಿಡ್ತೀನಿ. ಏನು ನಾನು ಒಬ್ಬಳೇ ಅಲ್ವಾ. ಮತ್ತು ನೈಟ್ ಅಡುಗೆ ಮಾಡ್ತೀನಿ, ಯಾಕಂತಂದರೆ ನಾಳೆ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೀನಲ್ವ. ಸೊ ಹಾಗಾಗಿ ಅಡುಗೆ ಏನಾದರೂ ಮಾಡಬೇಕು. ಅದಕ್ಕೆ ನಾನು ಕಡಲೆಕಾಳು ಉಣ್ಯಾಕನ ಅಂದ್ಕೊಂಡಿದ್ದೀನಿ ಸಾರಿಗೆ. ಇವತ್ತು ನೈಟು ಈಗ ಉನಿ ಹಾಕಿದ್ರೆ ಇನ್ನೇನು ನೈಟ್ಗೆಲ್ಲ ಅದು ಉಂಟಿರುತ್ತೆ. ಸೊ ಸಾರು ಮಾಡ್ಬೋದು, ಕಡಲೆಕಾಳು ಸಾರು ಅಂತ. ಇವಾಗ ನಾನು ಕಡಲೆಕಾಳು ಉನಿ ಹಾಕ್ತಾಯಿದ್ದೀನಿ ಗೈಸ್. ಅಷ್ಟೇ ಕಡಲೆಕಾಳು ಉನಿ ಹಾಕಿದ್ದೀನಿ, ಅದು ಉಂಟ್ರೆ ಸಾಕು. ನೈಟ್ ಸಾರು ಮಾಡ್ತೀನಿ, ಇವಾಗೇನು ಮಾಡೋದಿಲ್ಲ. ಸಂಜೆಗೆ ಹೇಳಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋಣ ಇವತ್ತು ಅಂತ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಬಂದು ಕಡಲೆಕಾಳು ಸಾಂಬಾರು ಮಾಡ್ತೀನಿ. ಇವಾಗ ನನಗೆ ಪುಳಿಯೋಗರೆನೇ ಇದೆ, ಸೊ ಅದನ್ನೇ ತಿನ್ಕೋತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನೆನ್ನೆ ನೈಟೇನೆ ನೀರು ಖಾಲಿಯಾಗಿ ಹೋಗಿತ್ತು. ಅಂದರೆ ಕುಡಿಯೋ ನೀರು ಫಿಲ್ಟ್ರ್ ನೀರು ತರ್ತೀವಲ್ಲ, ಅದು ಖಾಲಿಯಾಗಿ ಹೋಗಿತ್ತು. ಇಲ್ಲೇ ನಮ್ಮನೆ ಇಲ್ಲೇ ಸ್ವಲ್ಪ ಹಿಂದಕ್ಕಾದಂಗೆ ಐತೆ. ಅದಕ್ಕೆ ತರಕ್ಕೆ ಅಂತ ಕಳಿಸಿದೆ, ಬಟ್ ಅಲ್ಲೇನೋ ಕೆಟ್ಟೋಗೈತೆ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರಂತೆ, ಪಾಪ ಅಲ್ಲೂ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೀರೇ ಇಲ್ಲ. ಅದಕ್ಕೆ ನಾವು ನೆನ್ನೆ ಒಂದು ಬಾಟಲ್ 1 ಲೀಟರು ತಂದಿದ್ದು. ಅಂದರೆ ಇದರಲ್ಲೂ ಕೂಡ ಫಿಲ್ ಮಾಡಿ ಇಟ್ಟಿದ್ದೆ. ನಾನು ಯಾವಾಗಲೂ ಕೂಡ ಈ ಬಾಟಲಲ್ಲಿ ಮತ್ತು ಇನ್ನೊಂದು ಬಾಟಲ್ ಇದೆ, ಈ ಬಾಟಲಲ್ಲಿ 2 ಬಾಟಲಲ್ಲೂ ನೀರು ಫಿಲ್ ಮಾಡ್ದಂಗೆ ಇರ್ತೀನಿ. ಸೊ ಹಾಗಾಗಿ ನನಗೆ ನೆನ್ನೆ ಅದು ಯೂಸ್ ಆಯಿತು ಫಿಲ್ ಮಾಡಿದ್ದಕ್ಕೆ. ಇದು ಸಂಜೆ ಕುಡ್ದಿರಲಿಲ್ಲ, ನೆನೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಸೊ ಹಾಗಾಗಿ ಆ ನೀರು ಹಂಗೆ ಇತ್ತು. ಸೊ ಅದೇ ನೀರು ನಮ್ಮನೆ ನೆನ್ನೆ ನೈಟೆಲ್ಲ ಯೂಸ್ ಆಯಿತು. ಇವಾಗ ನೀರು ನೋಡ್ತಿರ್ಬೋದು ನೀವು, ಇಷ್ಟೇ ಇರೋದು. ಅವ್ನು ಬರೋವರೆಗೂ ಇಷ್ಟೇ ಮೇಂಟೈನ್ ಮಾಡಬೇಕು. ಬಟ್ ನನಗೆ ಆಗಲ್ಲ. ನೋಡೋಣ ಏನು ಮಾಡೋದು ಅಂತ. ಫೋನ್ ಮಾಡ್ಬಿಟ್ಟು ಕರೆಸ್ಬಿಟ್ಟು ತರಿಸ್ಬೇಕು. ನಾನು ನೀರು ಎವ್ವಿ ಕುಡಿತೀನಿ. ನನಗೆ ಈ ನೀರು ಏನೇನು ಅಲ್ಲ, ಸಾಲದೇ ಇಲ್ಲ ನನಗೆ. ಯಾಕಂದರೆ ನಾನು ನೀರು ತುಂಬ ಕುಡಿತೀನಿ. ಸೊ ಹಾಗಾಗಿ ನೀರು ನನಗೇನು ಸಾಲಲ್ಲ. ನೆನ್ನೆ ಸಂಡೇ ಸಿಕ್ಕಾಪಟ್ಟೆ ಮಳೆ ಇತ್ತು. ಮತ್ತು ಸಂಜು ಅವರ ಸ್ವಲ್ಪ ಏನೋ ಕೆಲಸದ ಮೇಲೆ ಹೊರಗಡೆ ಬೆಳಗ್ಗೆ ಹೋದು ನೈಟ್ವರೆಗೂ ಬರಲೇ ಇಲ್ಲ. ಸೊ ಹಾಗಾಗಿ ನಾನು ನೆನ್ನೆ ಸಂಡೇ ಯಾವುದೇ ರೀತಿಯಾದಂಥ ವೀಡಿಯೋಸ್ ನಾನು ಏನೂ ಮಾಡಲೇ ಇಲ್ಲ. ಸಂಜು ಹೋಗೋದನ್ನ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಎವ್ವಿ ಮಳೆ. ಸೊ ಹಾಗಾಗಿ ನಾನು ಯಾವುದೂ ವೀಡಿಯೋಸ್ ಏನೂ ಮಾಡಲಿಲ್ಲ. ನಾನು ತುಂಬ ದಿನದಿಂದ ಯಾಕೋ ಸ್ವಲ್ಪ ಸುಸ್ತು ಅಂದ್ಬಿಟ್ಟು ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲಿ ತರಿಸ್ಲಿ ಅಂತಲೇ ಗೊತ್ತಿರಲಿಲ್ಲ. ಆದರೆ ನಮ್ಮನೆ ಎದುರುಗಡೆನೇ ಒಬ್ಬರು ಮನೆ ತೋಟ ಇದೆ. ಸೊ ಆಮೇಲೆ ಗೊತ್ತಾಯಿತು ನನಗೆ, ಅವರು ಎಳ್ನೀರು ಮಾರ್ತಾರಂತೆ. ಇಲ್ಲಿ ಆಲ್ಮೋಸ್ಟ್ ಸರೌಂಡಿಂಗ್ ಅವರೆಲ್ಲ ಅವ್ರ ಹತ್ರನೇ ಎಳ್ನೀರು ತೊಗೊಳ್ಳೋದು. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ, ಒಂದು 3 ಏನೋ ತೋರಿಸ್ತೀನಿ ರೀ. ಸೊ ಹಾಗಾಗಿ ನಾನೊಂದು 4 ಎಳ್ನೀರು ತೊಗೊಂಡಿದ್ದೆ. 4ರಲ್ಲಿ ಅವರು ಈ ಥರ ಕೊಚ್ಕೊಟ್ರಲ್ಲ, ಅವಾಗ ಇಲ್ಲಿ ಓಪನ್ ಆಗೋಯಿತು. ಸೊ ಹಾಗಾಗಿ ಅಲ್ಲೇ ಕುಡ್ಕೊಬಿಟ್ಟೆ ನಾನು. ಕುಡ್ಕೊಂಡು ಇನ್ನು 3 ತೊಗೊಬಂದಿದ್ದೀನಿ. ಖಾಲಿಯಾದಾಗ ಇಲ್ಲೇ ತೊಗೊಳ್ಳೋಣ ಅಂತ. ಕಾಯಿನೂ ಕೂಡ ಅವರೇ ಕೊಡ್ತಾರಂತೆ. ಸೊ ಅವ್ರ ಹತ್ರನೇ ತೊಗೋಬೇಕು. ಪರವಾಗಿಲ್ಲ, ಇಲ್ಲಿ ನನಗೆ ಅಷ್ಟೊಂದು ನಾನೇನು ಇದೇ ಮಾಡೋಂಗಿಲ್ಲ. ಕೆಲವೊಂದೊಂದು ಇಲ್ಲೇ ಕೆಲವೊಂದೊಂದು ಸಿಗೋದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಹುಡ್ಕಂಗಿಲ್ವಲ್ಲಪ್ಪ ಅಂತ. ಬೆಂಗಳೂರಲ್ಲಿ ಅಂದರೆ ಹೆಂಗೆ ಮಾಡ್ತಿದ್ದೆ ಅಂತಂದರೆ, ನಾನು ಎಳ್ನೀರಿಗಂತೂ ನಿಜವಾಗ್ಲೂ ತುಂಬ ಹುಡುಕ್ತಾಯಿದ್ದೆ. ಅಂತಂದರೆ ಅದೆಲ್ಲ ಹೆಂಗೆ ಅಂದರೆ ಈ ಥರ ಎಳ್ನೀರು ಕೊಡ್ತಾ ಇರಲಿಲ್ಲ, ಅದೆಲ್ಲ ಬಲ್ತೋಗಿರುತ್ತಲ್ಲ ಆ ಥರದ್ದು ಕೊಡ್ತಾಯಿದ್ರು. ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕಾದಂಗೆ. ಸೊ ಅಲ್ಲ ಆ ಥರ ಹುಡುಕ್ತಾಯಿದ್ದೆ. ಬಟ್ ಇಲ್ಲಿ ನನಗೆ ಪರವಾಗಿಲ್ಲ, ತೋಟದ ಇವಾಗ ಕಿತ್ಕೊಬಂದು ಕೊಟ್ಟಿದ್ದವ್ರು ನನಗೆ. ಗೈಸ್, ಇವಾಗ ನಾನು ಊಟ ಹಾಕೊ ಬಂದಿದ್ದೀನಿ. ಅಂದರೆ ಪುಳಿಯೋಗರೆ ಮತ್ತು ಸ್ವಲ್ಪ ಸೈಡ್ಗೆ ಬಾಳೆಕಾಯಿ ಚಿಪ್ಸ್ ಹಾಕ್ಕೊಂಡಿದ್ದೀನಿ.
ತಿಂತೀನಿ ಅಂತಂದರೆ ಸೈಡ್ಸ್ಗೆ ಏನಾದರೂ ಇರಲೇಬೇಕು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಮ್ಮನೆ ಪುಳಿಯೋಗರೆ ಹೆಂಗೆ ಮಾಡ್ತೀವಿ ಅಂತಂದರೆ ಕೆಲವರು ಹುಣಸೆ ಹಣ್ಣನ್ನ ಕಲಸಿಟ್ಟು ಗೊಜ್ಜು ರೀತಿ ಮಾಡ್ತಾರೆ. ಅಂದರೆ ನಮ್ಮ ಅಮ್ಮ ಮನೇಲೆಲ್ಲ ಹಂಗೆ ಮಾಡೋದು. ಬಟ್ ಆ ಥರನೇ ನನಗಿಷ್ಟ. ಆದರೆ ನಮ್ಮ ಸಂಜುಗೆ ಹೆಂಗೆ ಅಂತಂದರೆ ಜಸ್ಟ್ ಆ ಪ್ಯಾಕೆಟಲ್ಲಿ ಒಗ್ಗರಣೆ ಮಾಡ್ತೀವಲ್ಲ, ಆ ಥರ ಒಗ್ಗರಣೆ ಹಾಕಿ ಆ ಪ್ಯಾಕೆಟ್ ಪೌಡರ್ ಹಾಕ್ಬೇಕಷ್ಟೇ. ಹಂಗೆ ಮಾಡಿದ್ರೆ ಮಾತ್ರ ಅವ್ನು ತಿನ್ನೋದು, ಹಿಂಗೆ ಮಾಡಿದ್ರೆ ಅವ್ನು ತಿನ್ನಲ್ಲ. ಸೊ ಹಾಗಾಗಿ ನಾನು ಅವ್ನಿಗೇನೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಅವ್ನು ಕೆಲ್ಸಕ್ಕೆ ಹೋಗೋರು ಅಡ್ಜಸ್ಟ್ ಮಾಡ್ಕೊಳ್ಳಲ್ವಲ್ಲ. ಸೊ ಹಾಗಾಗಿ ಅವ್ನಿಗೆ ಯಾವ್ಯಾವ ಥರ ಮಾಡ್ತೀವೋ ಅದನ್ನೇ ನಾನು ತಿನ್ನೋದನ್ನ ರೂಢಿ ಮಾಡ್ಕೊಬಿಟ್ಟಿದ್ದೀನಿ. ಏನೂ ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಕಡಲೆಕಾಳು ಸಾಂಬಾರು ಮಾಡ್ತೀನಿ. ಇಲ್ಲ ಕಾಳು ಉಂಟಿಲ್ಲ ಅಂತಂದರೆ ಸ್ವಲ್ಪ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ. ಗೈಸ್, ಇವಾಗ ನಂದು ಪುಳಿಯೋಗರೆ ತಿಂದಾಯಿತು. ಸೊ ಹಾಗಾಗಿ ಇವಾಗ ಮಲ್ಕೋತೀನಿ ಸ್ವಲ್ಪ ಹೊತ್ತು. ಯಾಕಂದರೆ ಅಷ್ಟು ಬಿಸಿಲೇನಿತ್ತು ಇಲ್ವಲ್ಲ. ಸೊ ಹಾಗಾಗಿ ನಿದ್ದೆ ಬರ್ತೈತೆ. ಮಲ್ಕೊಂಡು ಆಮೇಲೆ ಎದ್ದು ಹೊರಗಡೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಗೈಸ್, ನಾನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಎದ್ದೆ. ಅಂದರೆ ಹೆವಿ ನಿದ್ದೆ, ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಸಂಜು ಮತ್ತು ನನ್ನ ಫ್ರೆಂಡ್ಸು ಕಾಲ್ ಮಾಡಿ ಎಬ್ಬರಿಸಿದ್ರು. ಸೊ ಇವಾಗ ಎದ್ದು ನಾನು ಅಡುಗೆ ಮಾಡೋಣ, ಸಂಜು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು, ಸಂಜು ಬಜ್ಜಿನೂ ಮಾಡು ಅಂತ ಹೇಳಿದ್ದಾನೆ, ಮಳೆ ಬರ್ತಿದೆಯಲ್ಲ. ಸೊ ಹಾಗಾಗಿ ಅದಕ್ಕೇನು ಬಜ್ಜಿನೂ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಸಂಜು ಬರೋಷ್ಟೊತ್ತಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡು ಖಾರ ಎಲ್ಲ ಆಡಿಸ್ಕೊಂಡಿದ್ದೀನಿ. ನೋಡಿ, ನಾನು ಆಗಲೇ ಖಾರ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಖಾರ ಪುಡಿ ಬಂದು ನಮ್ಮ ಅಮ್ಮ ಮನೆಯದು. ನೋಡೋಣ ಅದು ಹೆಂಗಾಗುತ್ತೆ ಏನೋ ಅಂತ. ಚೆನ್ನಾಗಾಗುತ್ತೆ, ಬಟ್ ಖಾರ ಎಷ್ಟಿದೆ ಏನೋ ಅಂತ ನೋಡ್ಕೋತೀನಿ. ಅಂದರೆ ನಾನು ನೆಕ್ಸ್ಟ್ ಟೈಮ್ ಹಾಕೋಕೆ ಗೊತ್ತಾಗಬೇಕಲ್ಲ. ಕಾಳು ಪರವಾಗಿಲ್ಲ ಉಂಟಿದೆ. ಇವಾಗ ಒಗ್ಗರಣೆ ಹಾಕಿ ಅಡುಗೆ ಮಾಡಿಬಿಡ್ತೀನಿ. ಗೈಸ್, ನಾನು ಸಂಜೆ ಬರೋಷ್ಟೊತ್ತು ಬೇಗ ಅಡುಗೆ ಮಾಡಿಬಿಡೋಣ ಅಂದ್ಕೊಂಡೆ. ಬಟ್ ನೋಡಿದ್ರೆ ಸಂಜೆ ಬಂದೇ ಬಿಟ್ಟರು. ಗೈಸ್, ನಾನು ಅಡುಗೆ ಮಾಡ್ದೇ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ. ಯಾಕಂದರೆ ಮಳೆ ಬಂದುಬಿಡುತ್ತೆ ಅಂತ. ಆಮೇಲೆ ಹೊರಗಡೆ ಹೋಗೋಕ್ಕಾಗಲ್ಲ, ಅಡುಗೆ ಹತ್ರ ಬಂದು ಮಾಡ್ಕೋಬೋದು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಮಳೆನ ಅಷ್ಟು ಬತ್ತಿಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿನೇ ಆಗೋಯಿತು. ಮಳೆ ಬರ್ತಾಯಿದೆ ಇವಾಗಲೂ ಕೂಡ. ನಾವು ನೀರು ಕೂಡ ತರಬೇಕಾಗಿತ್ತು. ಅದಕ್ಕೆ ನೀರು ತರೋಣ ಅಂತ ಅಂದ್ಕೊಂಡು ನಮ್ಮ ಏರಿಯಾದಲ್ಲಿ ಇಲ್ಲದೆ ಮತ್ತೆ ಮುಂದೆ ಎಲ್ಲೋ ಇಲ್ಲದೆ ಮತ್ತೆ ಇನ್ನೊಂದು ಕಡೆ ಹೋಗಿದ್ದೀವಿ ನಾವು ನೀರು ತರೋದಕ್ಕೆ. ಇವಾಗ ತರಕಾರಿ ಎಲ್ಲ ತೊಗೋತಾ ಇದ್ದೀನಿ ನಾನು. ಇಲ್ಲಿ ಯಾಕೋ ನನಗೆ ತರಕಾರಿ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂತಂದರೆ ಅಲ್ಲಿ ಕ್ಯಾರೆಟು ಬೀನ್ಸೇ ಇಲ್ಲ. ನಾರ್ಮಲ್ ಇನ್ನೆಲ್ಲ ಐತೆ, ಕ್ಯಾರೆಟು ಬೀನ್ಸೇ ಇಲ್ಲ. ಮೇಯ್ನ್ ನನಗೆ ಅದೇ ಬೇಕಾಗಿತ್ತು ಗೊಜ್ಜು ಮಾಡೋದಕ್ಕೆ. ಸೊ ಅದಿರಲಿಲ್ಲ. ಹಾಗಾಗಿ ಇರೋದ್ರಲ್ಲೇ ಯಾವುದ್ಯಾವ್ದು ಬೇಕೋ ಅದನ್ನು ನೋಡಿ ತೊಗೋತಾ ಇದ್ದೆ. ನಾನು ಹಸಿ ಬಟಾಣಿ ತೊಗೋತಾ ಇದ್ದೀನಿ ಇವಾಗ. ಬಟ್ ಹಸಿ ಬಟಾಣಿ ಏನು ಅಂತಂದರೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಅಂದರೆ ಎಳಸೆ ಮತ್ತು ಇದು ಬಲ್ತಿರೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನಾನು ಬಲ್ತಿರೋದನ್ನೇ ಆಯ್ಕೋತಾ ಇದ್ದೆ. ನಂಗೆ ಎಷ್ಟು ಬೇಕು, ಯಾವ ಥರ ಬೇಕು ಅಂತ ಅಂದ್ಕೊಂಡು ನಾನೇ ಎತ್ಕೋತಾ ಇದ್ದೆ. ಆ್ಯಂಡ್ ಏನಂತಂದರೆ ತರಕಾರಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಕೆಲವೊಂದೊಂದು ಹೋಗಿಬಿಟ್ಟಿತ್ತು, ಅವ್ರು ಸರಿಯಾಗಿ ನೋಡಿಕೊಂಡೇ ಇಲ್ಲ. ಎಲ್ಲ ಅಲ್ಲಲ್ಲೇ ಹಾಕಿದ್ರು. ಅದಕ್ಕೆ ನನಗೆ ಯಾವುದ್ಯಾವ್ದು ಬೇಕೋ ಅದನ್ನು ನಾನು ಎತ್ಕೊಂಡೆ. ಗೈಸ್, ಸಿಕ್ಕಾಪಟ್ಟೆ ಮಳೆ ಗೈಸ್ ಈಚೆ. ಅದಕ್ಕೆ ಬೇಗ ಬಂದು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದನ್ನ ನಾನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಟೈಮ್ ಆಲ್ರೆಡಿ ಆಗೋಗಿತ್ತು. ಸೊ ಹಾಗಾಗಿ ಬಜ್ಜಿ ಎಲ್ಲ ಫುಲ್ ಹಾಕಾಯ್ತು. ಇವಾಗ ನಾನು ಸಂಜೆ ಊಟ ಹಾಕ್ಕೊಟ್ಟಿದ್ದೀನಿ. ಏನಂತಂದರೆ ಅದು ರಿಯಲ್ ವಾಯ್ಸೇ ಚೆನ್ನಾಗಿತ್ತು. ಬಟ್ ಅಲ್ಲಿ ನಾವು ಟಿ ವಿ ಹಾಕ್ಬಿಟ್ಟಿದ್ದೋ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೋ ಬಜ್ಜಿ. ಇನ್ನೊಂದು ಸ್ವಲ್ಪ 4-5 ಏನೋ ಮಿಕ್ತು ಅಷ್ಟೇ. ಗೈಸ್, ನಂದು ಇವಾಗ ಊಟ ಎಲ್ಲ ಮುಗೀತು. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಬಾಯ್.